ನಮಸ್ಕಾರ ದೇವಿಯ ಭಕ್ತರೇ. ಇಂದು ನಾವು ಬಂದಿರುವ ಭಕ್ತರ ಅಪಾರ ನಂಬಿಕೆಯ ಕೇಂದ್ರವಾಗಿರುವ ಪವಿತ್ರ ಸುಳೆಬಾವಿ ಮಹಾಲಕ್ಷ್ಮಿ ದೇವಿಯ ದೇವಸ್ಥಾನಕ್ಕೆ. ಈ ದೇವಸ್ಥಾನಕ್ಕೆ ದೂರ ದೂರದಿಂದ ಸಾವಿರಾರು ಭಕ್ತರು ಆಗಮಿಸಿ ಅಮ್ಮನ ಆಶೀರ್ವಾದ ಪಡೆದು ತಮ್ಮ ಕಷ್ಟಗಳನ್ನು ನಿವಾರಿಸಿಕೊಂಡಿದ್ದಾರೆ ಎನ್ನುವ ನಂಬಿಕೆ ಇದೆ. ಅನೇಕ ಭಕ್ತರು ತಮ್ಮ ಜೀವನದಲ್ಲಿ ನಡೆದ ಅದ್ಭುತ ಅನುಭವಗಳನ್ನು ಮಹಾಲಕ್ಷ್ಮಿ ದೇವಿಯ ಕೃಪೆ ಎಂದು ಹೇಳುತ್ತಾರೆ. ಇದೇ ದೇವಸ್ಥಾನದಲ್ಲಿ ನಾವು ಕೆಲ ಭಕ್ತರನ್ನು ಭೇಟಿ ಮಾಡಿ ಅವರ ಜೀವನದಲ್ಲಿ ದೇವಿಯ ಮಹಿಮೆ ಹೇಗೆ ವ್ಯಕ್ತವಾಗಿದೆ ಎಂಬುದನ್ನು ಕೇಳಿದ್ದೇವೆ. ಭಕ್ತರ ನಂಬಿಕೆಯ ಅನುಭವ ಮತ್ತು ದೇವಿಯ ಮಹಿಮೆಯನ್ನು ಕೇಳೋಣ ಬನ್ನಿ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಮೊದಲನೇದಾಗಿ ಮಹಾಲಕ್ಷ್ಮೀ ದೇವಿ ನಮಸ್ಕರಿಸುತ್ತಾ ಇವತ್ತಿನ ದಿವಸ ಆ ದೇವಿಯ ಮಹಾತ್ಮೆ ಬಗ್ಗೆ ಹೇಳಬೇಕಂತಂದ್ರೆ ನಾವು ಅಷ್ಟು ದೊಡ್ಡವರೂ ಅಲ್ಲ, ತಿಳುವಳಿಕೆನೂ ಇಲ್ಲ. ಆದರೂ ನೀವು ಕೇಳ್ತಾ ಇದ್ದೀರಿ ಅಂಥೇಳಿ ನಮ್ಮ ತಿಳಿದಷ್ಟು ಮಟ್ಟಿಗೆ ನಾವು ಹೇಳ್ತಾ ಇದ್ದೀವಿ. ಇವತ್ತಿನ ದಿವಸ ಈ ನಮ್ಮ ಮಹಾಲಕ್ಷ್ಮೀ ದೇವಿ ನಾವು ಚಿಕ್ಕವ್ರದಿದ್ದ ನೋಡಿದ್ದಕ್ಕಿಂತ ಈಗಿನ ಒಂದು ಪರಿಸ್ಥಿತಿ ನೋಡಿದ್ರೆ ಬಹಳ ಇಂಪ್ರೂವ್ಮೆಂಟ್ ಅದ. ಅವಳ ಸತ್ಯ ಹೇಳೋಕೆ ಆಗದೇ ಇರುವಷ್ಟು ಯಾರಿಗೆ ಸಂತಾನ ಭಾಗ್ಯ ಇಲ್ಲ ಅಥವಾ ಏನಾರ ಕೆಲಸ ಕಾರ್ಯ ಅಥವಾ ತಮ್ಮ ನೌಕರಿ ಸಲುವಾಗಿ ಆಯ್ತು ಪ್ರತಿಯೊಂದು ಕೆಲಸಕ್ಕೂ ಎಲ್ಲಕ್ಕೂ ಅವಳು ಯಾವ ಥರ ಭಕ್ತಿಯಿಂದ ನಡ್ಕೊಳ್ತಾರಲ್ಲ ಅವ್ರಿಗೆ ಒಳ್ಳೆಯದನ್ನು ಮಾಡ್ತಾಳೆ. ಹೀಗಾಗಿ ದೇಶ ವಿದೇಶಗಳಲ್ಲಿ ಕೂಡ ಅವಳ ಶಕ್ತಿ ಅಪಾರವಾಗಿ ಹರಡೈತೆ. ಮತ್ತು ನಮ್ಮ ಇಲ್ಲಿ ಫಸ್ಟ್ ಜೀರ್ಣೋದ್ಧಾರ ಕಮಿಟಿ ಅಂತದೆ, ಅವರು ಎಲ್ಲ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದು ಇನ್ನು ಹೆಚ್ಚಿನ ರೀತಿಯಲ್ಲಿ ಇಂಪ್ರೂವ್ಮೆಂಟ್ ಮಾಡ್ತಾ ಅದನ್ನು ಸಾಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ಥರನಾಗಿ ಪ್ರತಿ ದಿವಸ ಇಲ್ಲಿ ಎಲ್ಲ ನಮ್ಮ ಭಕ್ತಾದಿಗಳು ಬಂದು ಈಗ ಪೂಜಾರಿಗಳಿರ್ತಕ್ಕಂಥವ್ರು ತಮ್ಮ ಬೇಡಿಕೆಗಳನ್ನ ಈಡೇರಿಸಿ ಕಾಯಿ ಕಟ್ಟೋದಾಗಲಿ ಅಥವಾ ಕೌಲನ್ನು ಹಚ್ಚೋದಾಗಲಿ ಅದ್ರ ಮುಖಾಂತರ ತಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸ್ಕೋತಾರೆ. ಅದೇ ಅಂದರೆ ಹೂವನ್ನು ಬಲಗಡೆ ಅಥವಾ ಎಡಗಡೆ ಏರಿಸ್ತಾರೆ. ಪೂಜಾರಿಗೆ ಹೇಳಿದರೆ ಅವರು ತಮ್ಮ ಕೆಲಸ ಆಗುತ್ತಿತ್ತಂದ್ರೆ ತಾವು ಏನು ಬೇಡ್ಕೊಂಡಿರ್ತಾರಲ್ಲ ಅದು ಹೂವಿನ ಮುಖಾಂತರ ಒಂದು ಆಶೀರ್ವಾದ ಮಾಡ್ತಾಳೆ. ಅದು ತಮ್ಮದೆಲ್ಲ ಆಶೀರ್ವಾದ ಮುಗಿದ ಮೇಲೆ ತಮಗೇನು ಅಂದ್ಕೊಂಡಿರ್ತಾರಲ್ಲ ಕೆಲಸ ಎಲ್ಲ ಆದಮೇಲೆ ಬಂದು ತಾವು ಅಂದ್ಕೊಂಡಿದ್ದನ್ನು ಕಾಣಿಕೆ ರೂಪದಲ್ಲಿ ಕೊಟ್ಟು ಹೋಗ್ತಾರೆ. ಈ ಪ್ರತಿಯೊಂದು ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ದಿವಸ ಪ್ರಸಾದನ ಏರ್ಪಡಿಸಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಪೂಜಾರಿಗಳು ಸಹಿತ ಬಹಳ ಒಂದು ಒಳ್ಳೆಯ ರೀತಿಯಿಂದ ವಿಜೃಂಭಣೆಯಿಂದ ದೇವಿಯ ಒಂದು ಪೂಜೆಯನ್ನು ಮಾಡ್ತಾರೆ. ಅದೇ ರೀತಿಯಾಗಿ ನಮ್ಮ ಸುಳೆಬಾವಿ ಅಂತ ಇಡೀ ಒಂದು ರಾಜ್ಯದಲ್ಲಿ ದೇಶದಲ್ಲಿ ಗುರುತಿಸ್ಬೇಕಾದ್ರೆ ನಮ್ಮ ಮಹಾಲಕ್ಷ್ಮಿ ಅಮ್ಮ ಅವ್ರದಾರ ಅಂತ ಹೇಳಿನ ಎಲ್ಲರೂ ಅದನ್ನು ಒಂದು ಗುರುತು ಹಿಡಿಲಿಕ್ಕತ್ತಾರ. ಇಷ್ಟೊಂದು ಸಣ್ಣ ಹಳ್ಳಿ ಆದರೂ ಕೂಡ ಈಗ ನಾವು ಚಿಕ್ಕವರಿದ್ದಾಗಿಂದು ನಮ್ದು ಇದೇ ಊರು, ಗಂಡನ ಮನೆ ಇಲ್ಲೇ ತವ್ರ ಮನೆಯೂ ಇಲ್ಲೇ. ಹೀಗಾಗಿ ನಾವು ನೋಡ್ತಾ ಇದ್ದಾಗಿಂದ ಬರ್ತಾ ಬರ್ತಾ ಅಮ್ಮನ ಶಕ್ತಿ ಹೆಚ್ಚಾಗ್ತಾ ಎಲ್ಲರಿಗೂ ಒಂದು ಆಶೀರ್ವಾದ ಮಾಡ್ತಾ ಪ್ರತಿ 5 ವರ್ಷಕ್ಕೊಮ್ಮೆ ಬಹಳ ವಿಜೃಂಭಣೆಯಿಂದ ಎಲ್ಲಿಯೂ ಇಡೀ ನಮ್ಮ ಕರ್ನಾಟಕದಲ್ಲೇ ಆಗಲಿ ದೇಶದಲ್ಲೇ ಆಗಲಿ ಎಲ್ಲಿಯೂ ನಡೀತಕ್ಕಂಥ ಜಾತ್ರೆಯಲ್ಲಿ ಪ್ರಸಿದ್ಧವಾದ ಜಾತ್ರೆ ಅಂದರೆ ನಮ್ಮ ಮಹಾಲಕ್ಷ್ಮೀ ದೇವಿ ಅಂತ ಹೇಳ್ಬೋದು. ಅವಳ ಬಗ್ಗೆ ಮಾತಾಡುವಷ್ಟು ನಾವು ದೊಡ್ಡವರಲ್ಲ, ಆದರೂ ನೀವೇನೋ ಕೇಳಿದ್ದೀರಾ ಅಂಥೇಳಿ ನಾವಿಷ್ಟು ನಮ್ಮ ಕಾಣಿಕೆಯನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಇದರ್ಥ ಅಪ್ರಕ್ಷಮ. ನಮ್ಮದು ಸುಮನ್ ರಮೇಶ್ ಸರ್ವದೆ ಅಂತ, ನಾವು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು. ಇದೇ ಒಂದು ಊರಲ್ಲಿ ಹುಟ್ಟಿ ಬೆಳೆದು ಇದೇ ನಮ್ಮ ಗಂಡನ ಮನೆ ಆಯ್ತು ತವ್ರ ಮನೆ ಆಯ್ತು ಇಲ್ಲೇ ಇದ್ದೀವಿ. ಅವಳ ಆಶೀರ್ವಾದದಿಂದ ಎಲ್ಲರೂ ಚೆನ್ನಾಗಿದ್ದೀವಿ ಅಷ್ಟೇ. ನಾವು ಎಲ್ಲರೂ ಬಂದ ಆಕಿನ ಭಕ್ತರಿಂದ ಬೇಡ್ಕೊಂಡು ಆಶೀರ್ವಾದ ತೊಗೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಂಪ್ರೂವ್ ಅಂತ ಕೇಳ್ಬೋದು. ನನ್ನ ಹೆಸರು ಲಕ್ಷ್ಮೀ ರಾಜು ಅಂಗಡಿ ಅಂತ. ನಾವು ಬೆಳಗಾವಿಯಲ್ಲಿರ್ತೇವೆ. ನಾವಿಲ್ಲಿ ಬರಾಕತ್ತ ಒಂದು 8 ವರ್ಷ ಆಯಿತು. ನಮ್ಗೆ ಅಮ್ಮಗೆ ಯಾವತ್ತು ನಾವು ನಡ್ಕೊಳ್ತಾ ಇದ್ದೀವಿ ಅಲ್ಲಿಂದ ನಮಗೆಲ್ಲ ಚಲೋ ಆಗೈತಿ. ನಾವೆಲ್ಲ ಏನೇನು ಕೇಳ್ಕೊಂಡಿದ್ದೀವಿ ಅಮ್ಮನ ಹತ್ರ ಅದೆಲ್ಲ ನಮ್ಗೆ ಈಡೇರಿದೆ. ಅದಕ್ಕೆ ನಾವು ಅಮ್ಮಗೆ ಋಣಿಯಾಗಿದ್ದೀವಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಕೊಡಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಶಿಪ್ಪು ನಿಮ್ಮ ರಿಲೇಷನ್ಶಿಪ್ಪನ್ನು ಶೇರ್ ಮಾಡಿ. ಇನ್ನಷ್ಟು ಭಕ್ತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.